ನಿನ್ನ ಮರೆಯಲಾರೆ. ಇಲ್ಲ, ನಮ್ಮ ತಾಯಿಯವರು ಆರ್ಟಿಸ್ಟ್ ರೀ. ಅವಾಗೆಲ್ಲ ಪೌರಾಣಿಕ ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು ಅವರೆಲ್ಲ. ತಾವು ಓದಿದ್ದಲ್ಲ? ನಾನು ಓದಿದ್ದು ಒಂದು 8ನೇ ಕ್ಲಾಸ್ ಅಷ್ಟೇ ಓದಿದ್ದು. ಚಿಕ್ಕ ಯೂನಿಟ್ ನ ಕ್ಲೋಸ್ ಮಾಡಿ ದೊಡ್ಡ ಯೂನಿಟ್ ಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಮೇಘಾ ಶೆಟ್ಟಿ ಹೀರೋಯಿನಿ ಪಾತ್ರ ಮಾಡ್ತಾಳಲ್ಲ, ನಮ್ಮ ಅಣ್ಣನ ಮಗಳು ಅವಳು. ಸ್ವಂತ ಅಣ್ಣನ ಮಗಳು? ಹೌದು. ಇದರಿಂದ ಭಾಳ ಇಂಪ್ರೂವ್ ಆದ್ವಿ ನಾವು. ಇತ್ತಿತ್ತಲಾಗಿ ಕಲಾವಿದರಿಗೆ ಒಳ್ಳೆ ಸಂಬಳ ಐತಿ. ಹೆಂಡ್ತಿ ಇದ್ದಾಳೆ ಅವಳು, ಗೋದಾವರಿ ಅಂತ, ನಮ್ಮ ಅಕ್ಕನ ಮಗಳ ಮದುವೆ ಮಾಡ್ಕೊಂಡಿದ್ದ ನಾನು. ಈಗ BP ಚೆಕ್ ಮಾಡಿಸ್ಲಿಕ್ಕೆ ಇದು ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಸ್ನೇಹಿತರೆ ಬನ್ನಿ, ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಮತ್ತೊಮ್ಮೆ ನಾಟಕಗಳ ಲೋಕಕ್ಕೆ ಸ್ನೇಹಿತರೆ, ನಮ್ಮ ವೃತ್ತಿ ರಂಗಭೂಮಿ ನಾಟಕದ ಲೋಕ ಸ್ನೇಹಿತರೆ. ನೀವು ನೋಡಿದರೆ ಬಾದಾಮಿಯ ಬನಶಂಕರಿ ಜಾತ್ರೆಯಲ್ಲಿ ಸ್ನೇಹಿತರೆ ನಾವು ಸುಮಾರು ಒಂದು 11 ಕಂಪ್ನಿಗಳ ಒಂದು ಟೂರ್ನ ನಿಮ್ಗೆ ತೋರಿಸಿದ್ವಿ. ಹೇಗೆ ರಂಗದ ಹಿಂದೆ, ತೆರೆ ಹಿಂದೆ ಅವರೆಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿ ಸ್ನೇಹಿತರೆ. ಸೊ ಅದೇ ಥರ ಅನೇಕ ಕ್ಯಾಂಪ್ಗಳು ಇಲ್ಲೂ ಕೂಡ ಬಂದಿದ್ದಾವೆ. ಸಿರ್ಸಿ ಮಾರಿಕಾಂಬಾ ಜಾತ್ರೆಗೆ ಉತ್ತರ ಕನ್ನಡ ಜಿಲ್ಲೆಗೆ ಸ್ನೇಹಿತರೆ, ಭಾಳ ಮುಖ್ಯವಾಗಿ ನಮ್ಮ ಜೀವರ್ಗಿ ರಾಜಣ್ಣ ಅವರ ಕಂಪನಿ ಕೂಡ ಬಂದಿದೆ ಸ್ನೇಹಿತರೆ. ನೋಡಿ, ಇದು ನಾಟಕದ ಲೋಕ. ಅಲ್ಲಿ ಬನಶಂಕರಿ ಬಾದಾಮಿ ಜಾತ್ರೆನ ಸ್ನೇಹಿತರೆ ನಾಟಕದ ಜಾತ್ರೆ ಅಂತಲೇ ಕರೀತಾರೆ. ಯಾಕಂದರೆ 11-12 ಕಂಪ್ನಿ ಬಂದುಬಿಡ್ತವೆ. ಇಲ್ಲೊಂದು 3 ಕಂಪ್ನಿ ಮಾತ್ರ ಇದೆ. ರಾಜಣ್ಣ ಅವ್ರು ಮಾತಾಡ್ಸೋಣ, ಇಲ್ಲೇನು ಮಾಡ್ತಾರೆ ಕೇಳೋಣ. ವೆಲ್ಕಮ್, ಸ್ವಾಗತ ನಿಮ್ಮ ಮತ್ತೊಮ್ಮೆ ಮಾರಿಕಾಂಬಾ ಜಾತ್ರೆ ಟೂರ್ಗೆ. ಸ್ನೇಹಿತರೆ ಇಲ್ಲಿ ಬರ್ತಾ ಇದ್ದಾರಲ್ಲ, ಇವರು ನೀವು ನೋಡುತ್ತೀರಾ, ಮಾರುತಿ ಶೆಟ್ಟಿ ಅವರು ಅಪ್ರತಿಮ ಹಾಸ್ಯ ಕಲಾವಿದರು. ನಾನು ತುಂಬ ನಾಟಕಗಳು ನೋಡಿದ್ದೀನಿ ಇವ್ರನ್ನ. ನಾನು ಪ್ರತಿ ಸಲ ಕಂಪ್ನಿಗೆ ಹೋದಾಗಲೂ ಇವ್ರನ್ನ ನನಗೆ ಅಚ್ಚುಮೆಚ್ಚು. ಏನು ಮಾರುತಿ ಶೆಟ್ಟಿ ಅವ್ರು, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ ಸರ್. ಏನಕ್ಕೆ ಸಿಂಪಲ್ ಆಗಿದ್ದೀರಾ? ರಂಗದ ಮೇಲೆ ಮಿಂಚ್ತಾ ಇರ್ತೀರಾ? ರಂಗದ ಮೇಲೆ ಮಿಂಚ್ತೇವೆ ರೀ. ಹಾಂ, ಹಗಲಿ ಹೊತ್ತೆಲ್ಲ ಸಿಂಪಲ್ ಇರ್ತೇವೆ. ಓಕೆ. ನಿದ್ದೆ ಮಾಡಿದ್ರಾ? ನಿದ್ದೆ ಮಾಡಿದೆ. ಹಾಂ, ಎಷ್ಟೊತ್ತಿದ್ರಿ? ಅದು ರಾತ್ರಿ 2 ಗಂಟೆ ಮಲಗ್ತೇವೆ ರೀ. ಹಾಂ, ಬೆಳಗ್ಗೆ 7-8 ಗಂಟೆಗೆ ಎದ್ದು ಬಿಡ್ತೇವೆ. ಎದ್ದೇನು ಮಾಡ್ತೀರಿ? ಎದ್ದು ವಾಕ್ ಮಾಡೋದು, ವಾಕು ಯೋಗ ಇವೆಲ್ಲ ಮಾಡಿಕೊಂಡು ಆಮೇಲೆ ಟಿಫನ್ ಮಾಡಿಕೊಂಡು ನಂತರ ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿ ಊಟ ಮಾಡಿ ಬಂದು ಮತ್ತೆ 1-2 ತಾಸು ರೆಸ್ಟ್ ಮಾಡ್ತೀವಿ. ಮತ್ತು ಸಾಯಂಕಾಲ 6 ಗಂಟೆಗೆ ಡ್ಯೂಟಿ ಚಾಲು ಆಗ್ಬಿಡುತ್ತೆ. ಹಾಂ, ಯಾವ ಊರು ತಮ್ಮದು? ನಮ್ಮದು ಪ್ರಾಪರ್ ಮಂಗಳೂರು ಶೆಟ್ಟಿ. ನಾವು ಬಣ್ಸು. ಅದೇ ಬಣ್ಸೋದು ನಾಟಕದ ಟಚ್ ತುಂಬ ಬರಲ್ಲ. ಬಿಸ್ನೆಸ್ಗೆ ಹೋಗ್ತಾರೆ ಅವರು? ಇಲ್ಲ, ನಮ್ಮ ತಾಯಿಯವರು ಆರ್ಟಿಸ್ಟ್ ರೀ. ಅವಾಗೆಲ್ಲ ಪೌರಾಣಿಕ ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು ಅವರೆಲ್ಲ. ಈ ರಾಜ ಸತ್ಯ ಹರಿಶ್ಚಂದ್ರ, ರೇಣುಕಾ ಯಲ್ಲಮ್ಮ, ಆಮೇಲೆ ಹೇಮರೆಡ್ಡಿ ಮಲ್ಲಮ್ಮ, ಟಿಪ್ಪು ಸುಲ್ತಾನ್, ನ್ಯಾಮತಿ ಶಾಂತಣ್ಣವ್ರ ಕಂಪ್ನಿ ಅಂತಿತ್ತು. ಆ ಕಂಪ್ನಿಯಲ್ಲಿ ನಮ್ಮ ತಾಯಿಯವ್ರಿಗೆ ಕಾಮಿಡಿ ಪಾತ್ರ ಮಾಡ್ತಿದ್ರು. ತಾಯಿಯವ್ರ ಹೆಸರು ಯಶೋದಮ್ಮ ಅಂತ. ಯಶೋದಮ್ಮ, ಮಂಗಳೂರು ಯಶೋದಮ್ಮ ಅಂತಿದ್ರು. ಅವ್ರಿಗೆ ವಯಸ್ಸಾಯ್ತು, ಅವ್ರನ್ನ ಬಿಡಿಸಿದ್ವಿ. ಇದ್ದಾರೆ ಜೇವರ್ಗಿ ಕಂಪನಿಯವರ ನಾಟಕ ಮುತ್ತಿನಂತ ಅತ್ತಿಗೆ, ಜೇವರ್ಗಿ ರಾಜಣ್ಣ ಇದ್ದಾರೆ, ಮನೆಯಲ್ಲಿ ಇರ್ತಾರೆ ಬೆಂಗಳೂರಿನಲ್ಲಿ. ಬೆಂಗಳೂರಲ್ಲಿ ಇರ್ತಾರೆ? ಹಾಂ, ಮಹಾಲಕ್ಷ್ಮಿ ಲೇಔಟ್. ಅಲ್ಲೇ ನಂದಿನ ಲೇಔಟ್ನಲ್ಲಿ ನಮ್ಮ ಅಣ್ಣ ಇರ್ತಾನೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾನು ಇರ್ತೇನೆ. ನಮ್ಮ ಅಣ್ಣಗೆ ನಾನು 3 ಮಕ್ಕಳು, 3 ಹೆಣ್ಣು 1 ಗಂಡು. ಒಂದು ಹುಡುಗ ತೀರ್ಕೊಂತು, 3 ಹೆಣ್ಮಕ್ಳು ಅದಾರೆ. ಮೇಘಾ ಶೆಟ್ಟಿ ಅಂತ. ಯಾರು? ಮೇಘಾ ಶೆಟ್ಟಿ. ಅದೇ ಸೀರಿಯಲ್ ಆರ್ಟಿಸ್ಟ್. ಅದೇ ಜೊತೆಯಲ್ಲಿ? ಹಾಂ, ಅವ್ರು ನಿಮ್ಮ ರಿಲೇಟಿವ್? ಹಾಂ, ಹೀರೋಯಿನಿ ಪಾತ್ರ ಮಾಡ್ತಾಳಲ್ಲ, ನಮ್ಮ ಅಣ್ಣನ ಮಗಳು ಅವಳು. ಸ್ವಂತ ಅಣ್ಣನ ಮಗಳು? ಹೌದು. ಅವ್ರು ಇಂಟರ್ವ್ಯೂ ಮಾಡಿದ್ವಿ ಕಲಾಮಾಧ್ಯಮಕ್ಕೆ, ಮಾಡಿದ್ರೆ ಸಿನಿಮಾ ಪ್ರಮೋಷನ್ ಟೈಮಲ್ಲಿ. ಅದೇ ಮೇಘಾ ಶೆಟ್ಟಿ ಅವರು? ಹಾಂ, ವಾವ್, ನಮ್ಮ ಅಣ್ಣನ ಮಗಳು ಅವಳು. ಈಗ ಅವಳು ಪಾತ್ರ ಮಾಡ್ತಾ ಇದ್ದಾಳೆ. ಇದು ಸಿನಿಮಾ ಹೀರೋಯಿನ್ ಪಾತ್ರ ಮಾಡ್ತಾ ಇದ್ದಾರೆ. ಓಕೆ. ಸೊ ನಿಮ್ಗೆ ಹೆಂಗೆ ನಾಟಕ ಟಚ್? ತಾಯಿ ಮೂಲಕನಾ? ತಾಯಿ ಮೂಲಕ. ಹಾಂ, ನಮ್ಮ ತಂದೆಯವರು ಆರ್ಟಿಸ್ಟು, ನಮ್ಮ ತಾಯಿಯವರು ಆರ್ಟಿಸ್ಟು. ನಮ್ಮ ತಂದೆಯವರು ತೀರ್ಕೊಂಡ್ರು. ನಮ್ಮ ತಾಯಿಯವರೇ ನಮ್ಮ ಜೋಪಾನ ಮಾಡಿದ್ದು. ನಾವು ಹುಬ್ಳಿಗೆ ಬಂದು ಸೆಟ್ಲ್ ಆದ್ವಿ ಭಾಳ ವರ್ಷದಿಂದ. ನಾನು ಹುಟ್ಟಿದ್ದೆ ಹುಬ್ಳಿಯಲ್ಲಿ ಹೇಳ್ಬೇಕಂದ್ರೆ. ಭಾಳ ವರ್ಷ ಆಯಿತು. ಈಗ ಹುಬ್ಳಿ ಬಿಟ್ಟು ಬೆಂಗಳೂರು ಸೆಟ್ಲ್ ಆಗಿದೆ. ಮನೆ ಮಾಡಿದ್ದೀವಿ? ಮನೆ ಮಾಡೀವಿ. ಸ್ವಂತ ಮನೆ ಮಾಡಿಲ್ಲ, ಅದು ಬಾಡಿಗೆಯಲ್ಲಿ. ಇದೆಲ್ಲ ಬೋಗಿ ಹಾಕ್ಸ್ಕೊಳ್ಳೋದು. ತಾವು ಓದಿದ್ದಲ್ಲ? ನಾನು ಓದಿದ್ದು ಒಂದು 8ನೇ ಕ್ಲಾಸ್ ಅಷ್ಟೇ ಓದಿದ್ದು. ಆಮೇಲೆ ಈ ಫೀಲ್ಡಿಗೆ ಬಂದುಬಿಟ್ವಿ ನಾವು. ಬಡತನ ಪರಿಸ್ಥಿತಿ ಮತ್ತು ಈ ಫೀಲ್ಡಿಗೆ ಎಳ್ಕೊಂಬಂದ್ಬಿಟ್ರು ನಮ್ಮ ತಾಯಿಯವರು. ಹಿಂಗಾಗಿ ಇದೇ ನಮ್ಮ ಆಸ್ತಿ. ಇದ್ರ ಬಗ್ಗೆ ಬೇಜಾರು, ವಿಷಾದ? ಏನು ಬೇಜಾರು ಏನಿಲ್ಲ ರೀ. ಇದರಿಂದ ಭಾಳ ಇಂಪ್ರೂವ್ ಆದ್ವಿ ನಾವು. ಹ್ಞೂ ರೀ. ಇತ್ತಿತ್ತಲಾಗಿ ಕಲಾವಿದರಿಗೆ ಒಳ್ಳೆ ಸಂಬಳ ಐತಿ. ಒಳ್ಳೆ ಸಂಬಳ. ಒಂದು ಶೋಕ್ಕೆ 1,000 ರೂಪಾಯಿ ಕೊಡ್ತಿರ್ತಾರೆ. ಅವರವರು ಯೋಗ್ಯತೆ ಮೇಲೆ ಕೊಡ್ತಾರೆ ಅಷ್ಟೇ. ಅಂದರೆ ಆ ಕಲಾವಿದ್ರ ಕೆಪಾಸಿಟಿ ನೋಡಿ ಆಡಿಯನ್ಸ್ ಶಕ್ತಿ. ಹೌದು. ಈಗ ನಿಮ್ಮ ಹೆಸರು ನೋಡ್ಕೊಂಡೆ ತುಂಬ ಜನ ಬರ್ತಾರೆ. ಹೌದೌದು ರೀ. ಮಾರುತಿ ಶೆಟ್ಟಿ ಯಾಕಂದ್ರೆ ನಿಮ್ಗೆ ಪೋಸ್ಟರ್ಲೆಲ್ಲ ಹಾಕ್ತಾರೆ. ಹೌದೌದು. ನಾವು ಮೊದಲೇ ಗುಡಿಗೇರಿ ಎನ್ ಬಸವರಾಜ್ ಕಂಪ್ನಿ, ಅವ್ರ ಕಂಪ್ನಿಯಲ್ಲಿ ಇದ್ದೀವಿ ರೀ. ನಾವು ಕಾಮಿಡಿ ಪಾತ್ರ ಮಾಡ್ತಿದ್ವಿ ಅಲ್ಲೆಲ್ಲ. ಆಮೇಲೆ ನಮ್ಮ ಬೆಂಗೇರಿ ಮಾರುತಿ ಅಂತ ಇದ್ರು ಅವರು. ಅವರು ನಾವು ಕಾಂಬಿನೇಷನ್ ನಮ್ಮದು. ಕಾಮಿಡಿ ಇತ್ತಂತಂದ್ರೆ ಭಾಳ ಜನ ನಮ್ಮನ್ನು ಕೇಳಿ ಬರ್ತಿದ್ರು ಗುಡಿಗೆರೆ ಎನ್ ಬಸವರಾಜ್ ಕಂಪ್ನಿಯಲ್ಲಿ.
ಹೀಗಾಗಿ ಹಾಂ ಈಗ ಅದನ್ನು ಬಿಟ್ಟಿಂದ ಈ ಕಂಪ್ನಿ ಸೇರ್ಕೊಂಡು ಒಂದು 15 ವರ್ಷ ಆಯ್ತು ನೋಡ್ರಿ. 15 ವರ್ಷದಿಂದ ಇಲ್ಲಿದ್ರಿ ರಾಜಣ್ಣವ್ರ ಜೊತೆಗೆ. ಹಾಂ, ರಾಜಣ್ಣವ್ರ ಜೊತೆ. ಗುಡಿಗೇರಿ ಬಸವ ಜೊತೆ ಎಷ್ಟು ದಿನ ಅಲ್ಲಿ 25 ವರ್ಷ ಇದ್ವಿ. ಕಲ್ಪನವ್ರು ಬರೋದು ನೋಡಿದ್ದೀರಾ? ಇಲ್ಲ ನಾನು ಇದ್ದಿದ್ದಿಲ್ಲ ಆ ಟೈಮ್ನಲ್ಲಿ ನಾವು ಇದ್ದಿದ್ದಿಲ್ಲ. ಓಕೆ, ಬೇರೆದವ್ರು ಇದ್ದರು. ಓಕೆ ಓಕೆ. ಬಹುಶಾಸತ್ಕೆ ಅವ್ರು ತೀರ್ಕೊಂಡಿದ್ರು ಅವರು? ಹಾಂ, ತೀರ್ಕೊಂಡಿದ್ರು. ಅವ್ರು ತೀರ್ಕೊಂಡ ಮೇಲೆ ನಾವು ಹೋಗಿದ್ದು ಅಲ್ಲಿ. ಓಕೆ. ಹೆಂಗೆ ಗುಡಿಗೇರಿ ಬಸವರಾಜ್ ಅವರು? ಒಳ್ಳೆ ರೀ. ಹಾಂ ಕಲಾವಿದ್ರ ಮೇಲೆ ಭಾಳ ಪ್ರೀತಿ ಅವ್ರಿಗೆ. ಆಮೇಲೆ ತಿನ್ಸೋದು ಉಣ್ಸೋದು ಆಯ್ತು. ಆಮೇಲೆ ಬೋರ್ಡಿಂಗ್ನಾಗ 2 ಹೊತ್ತು ರೊಟ್ಟಿ ಮಾಡಿಸೋದು, 2 ಥರದ ಪಲ್ಯ, ಅನ್ನ, ಸಾಂಬಾರು, ಚಟ್ನಿ. ನಮ್ಮ ದೋಸ್ತರು ಎಷ್ಟೇ ಮಂದಿ ಇರಲಿ ಸೋಮವಾರದಕ್ಕೊಮ್ಮೆ ಸ್ವೀಟ್ ಮಾಡಿಸ್ತಿದ್ರು ಅವರು. ಹೋಳಿಗೆ ಆಯ್ತು, ಕಡಿಬೆ ಆಯ್ತು, ಒಟ್ಟರೆ ಎಷ್ಟೇ ಸ್ನೇಹಿತರು ಕರ್ಕೊಂಡು ಹೋದ್ರು ಚೆನ್ನಾಗಿ ಊಟ ಮಾಡಿರಪ್ಪ ಅಂತ ಅಂತಿದ್ರು. ಅವ್ರನ್ನ ಬರಬೇಡ ಇವ್ರನ್ನ ಕರ್ಕೊಂಬರ್ಬೇಡ ಅಂತ ಹೇಳ್ತಿದ್ದಿಲ್ಲ ಅವರು. ಒಟ್ಟು ಗುಡಿಗೇರಿ ಕಂಪ್ನಿ ಅಂದ್ರೆ ಅನ್ನ ದಾಸೋಹ ಇದ್ದಂಗೆ ನೋಡ್ರಿ. ಪುಟ್ಟಜ್ಜಿಯವ್ರು ಒಂದು ಮಾತು ಹೇಳಿದರು. ಹಾಂ, ಪುಟ್ಟರಾಜ್ ಗವಾಯಿಗಳು. ಹಾಂ, ಗುಡಿಗೇರಿ ಕಂಪ್ನಿ ಅಂದ್ರೆ ಅನ್ನ ದಾಸೋಹ ಇದ್ದಂಗೆ, ಆ ದಾಸೋಹ ಏನು ಕಮ್ಮಿ ಆಗುತ್ತಾ ಅವತ್ತು ಆ ಕಂಪ್ನಿ ಇರಂಗಿಲ್ಲ ಅಂತ ಹೇಳಿದರು. ಅವ್ರು ಹೇಳ್ದಂಗೆ ಆಯಿತು. ಅದನ್ನಕ್ಕೆ ಒಂದು ಸ್ವಲ್ಪ ಬರ ಬಂತು. ಆಮೇಲೆ ಅವ್ರ ಮಕ್ಕಳೆಲ್ಲ ನಡ್ಸಕತ್ತರು. ಸಂಗಮೇಶ. ಹಾಂ, ಸಂಗಮೇಶ. ಆಮೇಲೆ ನಮ್ಮ ಅವನು ನಾಗರಾಜ್ ಅವರೆಲ್ಲ ನಡ್ಸಕತ್ತರು. ಅದು ಯಾಕೋ ಏನೋ ಅವರು ಮಾಲಕರು ತೀರ್ಕೊಂಡ್ಮೇಲೆ 2 ವರ್ಷ ಎಲ್ಲ ನಾವು ಆರ್ಟಿಸ್ಟ್ಗಳೆಲ್ಲ ಸೇರಿಕೊಂಡು ಕಂಪ್ನಿ ನಡೆಸಿದ್ವಿ. ಅಯ್ಯೋ, ಹಾಂ, ಆರ್ಟಿಸ್ಟ್ಗಳೆಲ್ಲ ಸೇರಿಕೊಂಡು ಕಂಪ್ನಿ ನಡೆಸಿದ್ವಿ. ಬರ್ತಾ ಅದು ಯಾಕೋ ಸ್ವಲ್ಪ ಆರ್ಟಿಸ್ಟ್ಗಳು ನಿಲ್ಲಿಲ್ಲ. ಕಿರಿಕಿರಿ ಜಾಸ್ತಿ ಆಯ್ತಲ್ಲ. ಒಬ್ಬೊಬ್ಬರು ಬಿಟ್ಟು ಹೋಗ್ಬಿಟ್ರು. ನಾವು ಬಿಟ್ಟು ಬಂದುಬಿಟ್ಟಿದ್ದೆ. ಬಿಟ್ಟು ಬಂದು ಈ ನಮ್ಮ ಜೀವರಿಗೆ ರಾಜಣ್ಣರ ಹತ್ರ ಒಂದು 15 ವರ್ಷ ಆತ್ರಿ. ಇಲ್ಲೇ ಇದ್ದೀರಿ? ಇಲ್ಲಿ. ನಿಮ್ಮ ಹೆಂಡ್ರು ಮಕ್ಕಳು? ಹೆಂಡ್ತಿ ಇದ್ದಾಳೆ. ಅವಳು ಗೋದಾವರಿ ಅಂತ, ನಮ್ಮ ಅಕ್ಕನ ಮಗಳ ಮದುವೆ ಮಾಡ್ಕೊಂಡಿದ್ದು ನಾನು. ಅವ್ರು ನಾಟಕದವ್ರನ್ನಲ್ಲ? ಅಲ್ಲ, ನಮ್ಮ ಅಕ್ಕನ ಮಗ. ಸಾಮಾನ್ಯ ನಾಟಕದವ್ರು ಮದುವೆ ಆಗ್ತಾರೆ? ಹೌದು. ನಾನು ಮಾಡ್ಕೊಳ್ಳಿಲ್ಲ ರೀ. ನಾನು ಮಾಡ್ಕೊಂಡಿದ್ರೆ ಮತ್ತು ನಮ್ಮ ತಾಯಿ ಬೇರೆದವ್ರು ನಾನು ಮದುವೆ ಮಾಡ್ಕೊಂಡಿದ್ರೆ ನಮ್ಮ ತಾಯಿ ನನ್ನ ಹತ್ರ ಇರ್ತಿದ್ದಿಲ್ಲ. ಇರಿಸ್ಕೊಡಲ್ಲ ಹೆಂಡ್ರು. ನಿಮ್ಮಮ್ಮ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಇಲ್ಲಿ ಕಿರಿಕಿರಿ ಕೊಡ್ತಾರೆ. ಅಯ್ಯೋ, ಅದಕ್ಕೆ ಅಕ್ಕನ ಮಗಳನ್ನೇ ಆಗ್ಬಿಡೋದು. ಹೌದು, ಅಕ್ಕನ ಮಗಳು ಮದುವೆ ಮಾಡ್ಕೊಂಡೆ. ಹೀಗಾಗಿ ಅವಳು ಇಲ್ಲಿ ಬೆಂಗಳೂರಿನಲ್ಲಿ ಇಸ್ಕಾನ್ ಟೆಂಪಲ್ ಇದೆಯಲ್ಲ, ಅಲ್ಲಿ ಕೆಲ್ಸಕ್ಕೆ ಹೋಗ್ತಾಳೆ. ಓಹೋ, ಜಾಬಲ್ಲಿದ್ದಾರೆ? ಹಾಂ. ನಾಟಕ ಅವ್ರ ಸಂಬಂಧ ಇಲ್ಲ? ಇಲ್ಲ. ಹಾಂ. ಮಗ ಒಬ್ಬ ಅದಾನೆ. ಮಗ MBA ಮಾಡಕತ್ತಾನ. ಹಾಂ, ಹೌದು. ಸೂಪರ್. ಅವ್ರು ನಾಟಕ ಕರ್ಕೊಂಬಂದಿಲ್ಲ? ಬಂದಿಲ್ಲ ರೀ. ಮಗಳು MBA ಮಾಡ್ಯಾಳ್ರಿ. ಹಾಂ. ಅವಳು ಕೆಲಸ ಇದೆ. ಅವಳು KPMG ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಳೆ. KPMG? ಹಾಂ, ದೊಡ್ಡ ಆಡಿಟ್ ಫರ್ಮ್ ಅದು. ಹೌದು, ಅಲ್ಲಿ ಕೆಲಸ ಮಾಡ್ತಾಳೆ. ಸೊ ನಿಮ್ಮ ಜನ್ರೇಷನ್ ಕೊನೆ ಇದು? ಹೌದು. ನನ್ನ ಮಗಳ ಹೆಸರು ಮಾರ್ಗದರ್ಶಿನಿ ಶೆಟ್ಟಿ ಅಂತ, ಮಗನ ಹೆಸರು ಭರತ್ ಕುಮಾರ್ ಅಂತ. ತಮ್ಗೆ ಏಜ್ ಎಷ್ಟು? ನನಗೆ 56. 70ನೇ ಇಸ್ವಿ. 56. ಸಿನಿಮಾಗೆ ಹೋಗ್ಲಿಲ್ವೇನ್ರಿ? ಸಿನಿಮಾಕ್ಕೇನು ಹೋಗಲಿಲ್ಲ ರೀ. ಈಗ ನನ್ನ ಮಗಳು ಹೇಳ್ತಾಳೆ, ಈಗ ಇವಳೇ ಪ್ರೊಡ್ಯೂಸರ್. ಈಗ ಮುದ್ದು ಸೊಸಿ, ಆಮೇಲೆ ಗೌರಿ ಶಂಕರ ಸೀರಿಯಲ್ ಬರುತ್ತಾರಲ್ಲ, ಇವಳೆ ಮೇಘಾ ಶೆಟ್ಟಿನೇ ಪ್ರೊಡ್ಯೂಸರ್. ಅವಳು ಕರಿತಾ ಇದ್ದಾಳೆ, ಏನದು ಗೌರಿ ಶಂಕರ್ ಎಂಡ್ ಆಗ್ತಾಯಿದೆ, ಹೊಸ ಸೀರಿಯಲ್ ಮಾಡೋಕ್ಕೆ ಬರ್ತೇವೆ, ಮತ್ತು ನೀನು ಬಾ ಕಾಕ ಅಂತ ಅನ್ನಕತ್ತಾಳೆ. ಆ್ಯಕ್ಟಿಂಗ್ಗೆ? ಹಾಂ, ಆ್ಯಕ್ಟಿಂಗಿಗೆ. ಅದಕ್ಕೆ ನೋಡ್ಬೇಕಂತ. ನಮ್ಮ ಮಾರುತಣ್ಣ ತೆರೆ ಮೇಲೆ ಕೂಡ ಬರಲಿ, ನಮ್ಮ ಆಸೆ ಅದು. ಕ್ಯಾಮ್ರಾ ಮುಂದೆ ಹೆಂಗೆ ಅಭಿನಯಿಸ್ತಾರೆ ನಾವು ನೋಡಬೇಕು. ಬಟ್ ರಂಗದ ಅಂತ ಅಪ್ರತಿಮ ಹಾಸ್ಯ ಕಲಾವಿದರು ಏನು ಟೈಮಿಂಗ್ ಎಲ್ಲ ಆ್ಯಕ್ಟ್ ಮಾಡ್ತಾರೆ ಅವರು. ಕುಂಟ ಕೋಣಾಗ ಮುಖ ಜಾಣದಲ್ಲಿ ಯೂಟ್ಯೂಬಲ್ಲಿ ಐತೆ ನೋಡ್ರಿ. ನಮ್ಮ ಇಂಟರ್ವ್ಯೂಲು ತುಂಬ ಕ್ಲಿಪ್ಸ್ ಇದ್ದಾವೆ. ಮಾವ, ಹೆಂಡ್ರಗ ಎಷ್ಟೇ ಸಿಟ್ಟಿಗೆ ಅದನ್ನು ಸಾವು ಬಯಸಬಾರ್ದು, ಮರ್ಡ್ರ ಮಾಡಿಬಿಡೋಕೆ. ಒಳ್ಳೇದಾಗಲಿ. ಒಟ್ಟು ಕಲಾವಿದ್ರು ನೋಡಿ ನೋವು ನಲಿವು ಇದ್ದೇ ಇರ್ತದೆ. ಇರುತ್ತೆ. ಅಂದರೆ ಜೀವನದಲ್ಲಿ ಕಷ್ಟನೇ ಇಲ್ಲ ಅಂದರೆ ಅವ್ನು ಒಳ್ಳೆ ಕಲಾವಿದ ರೂಪುಗೊಳ್ಳಕ್ಕಾಗಲ್ಲ ಅಂತೆಲ್ಲ ಕಥೆ ಹೇಳ್ತಾರೆ. ನಿಜನ? ಇಲ್ಲಿ ಬಂದ ಮೇಲೆ ಕಷ್ಟನ ಅನುಭವಿಸ್ತಾನೆ ರೀ ಫಸ್ಟಿಗೆ. ಮೊದಲೆಲ್ಲ ನಾವು ಇಲ್ಲಿ ಗೇಟಿಗೆ ನಿಂತ್ಕೊಳ್ಳೋದು, ರಂಗಪಟ್ಟಿ ಮಾಡೋದು, ಕಸ ಹುಡುಗೋದು, ಸಣ್ಣವರಿದ್ದಾಗ ಇವೆಲ್ಲ ಮಾಡಿದ್ವಿ. ಅವರಿದ್ದಾಗ? ಅಮ್ಮ ನಮ್ಮ ಪಾತ್ರ ಮಾಡ್ತಾ ಇದ್ದಾಗ ನಾವೆಲ್ಲ ಗೇಟಿಗೆ ನಿಂತ್ಕೊಳ್ಳೋದು, ಪರದೆ ಜಗ್ಗೋದು, ರಂಗಪಟ್ಟಿ ಮಾಡೋದು, ಕಸ ಹುಡುಗೋದು, ಹೆಣ್ಮಕ್ಳು ಸೀರೆ ಸಹಿತ ಮಡಚಿದ್ದಿದ್ವಿ ನಾವು. ಅವೆಲ್ಲ ಮಾಡಿದ್ವಿ, ಕಷ್ಟ ಅನುಭವಿಸಿದ್ವಿ. ಈಗ ಆ ತಾಯಿ, ರಂಗಭೂಮಿ ತಾಯಿ ಸ್ವಲ್ಪ ಸುಖ ಕೊಟ್ಟಾಳ ನಮಗೆ. ಒಳ್ಳೆಯದಾಗಲಿ, ಥ್ಯಾಂಕ್ ಯು. ಇವತ್ತು ಎಷ್ಟು ಗಂಟೆಗೆ ನಾಟಕ? ಇವತ್ತು 6 ಗಂಟೆ ರೀ. ಈಗ ಬಾದಾಮಿ ಉತ್ತರ ಕರ್ನಾಟಕದಲ್ಲಿ ನಾಟಕಕ್ಕಂದ್ರೆ ಕ್ರೇಜ್ ಜಾಸ್ತಿ. ಅದು ನಾಟಕದ ಜಾತ್ರೆ ಅಂತಾರೆ. ಅಲ್ಲಂತೂ ಜನ ಕಿಕ್ಕಿರಿದು ಮುಗಿ ಬೀಳ್ತಿರ್ತಾರೆ ಟಿಕೆಟ್ಗೆ. ಇಲ್ಲಿ ಹೇಗಿರುತ್ತೆ? ಇಲ್ಲಿಗೆ ಆ ರೀತಿ ಇಲ್ಲ. ಇಲ್ಲೆಲ್ಲ ಭಾಳ ಸೈಲೆಂಟ್ ಜನ. ಇಲ್ಲಿ ಸಿಂಪಲ್ ಆಗಿ ಬರ್ತಾರೆ, ನಾಟಕ ನೋಡ್ತಾರೆ, ಚೆಂದಾಗಿ ಹಿಡಿಸ್ತು. ಮತ್ತು ಅವ್ರು ಬಂದು ಬಳಗನ ಎಲ್ಲರನ್ನು ಕರ್ಕೊಂಬರ್ತಾರೆ. ಹಿಡಿಸ್ಲಿಲ್ಲ ಅಂತಂದ್ರೆ ಅವ್ರು ಮತ್ತೆ ಯಾರನ್ನು ಕರ್ಕೊಂಬರಲ್ಲ, ಮೌನ ಊಟ ಹೋಗ್ತಾರೆ. ಹೌದು, ಎಲ್ಲರಿಗೂ ಮೌನನೇ ಉತ್ತರ. ಮೌನನೇ ಉತ್ತರ. ಯಾವ್ದು ನಾಟಕ? ಇದೆ, ಮುತ್ತಿನಂತ ಅತ್ತಿಗೆ. ಚೆನ್ನಾಗಿದೆ.
ನಾನು ನೋಡಿದ್ದೀನಿ ನಾಟಕ, ನೀವು ನೋಡಿ ಬನ್ನಿ ಒಳಗಡೆ ಹೋಗೋಣ. ಓಕೆ ಸರ್. ನೋಡಿ ಯಾರೋ ಕಲಾವಿದರು ಸ್ನಾನ ಮಾಡ್ಕೊಂಡು ಇವಾಗ ಓಡ್ತಾವ್ರೆ. ಹಾಂ ಥ್ಯಾಂಕ್ ಯು ಅಣ್ಣ. ಬನ್ನಿ ಒಳಗಡೆ ಹೋಗೋಣ. ಕಲಾವಿದರು ಸಿಕ್ಕರು, ಈಗ ಮಾಲೀಕರು ಏನು ಮಾಡ್ತಾರೆ ನೋಡಂತೆ. ಜೀವರ್ಗಿ ರಾಜಣ್ಣವ್ರು ಇದ್ದಾರಾ? ರಾಜಣ್ಣವ್ರು ಇದ್ದಾರಾ? ಮಾನೀಯರೇ ಮತ್ತು ಮಹಿಳೆಯರೇ, ಜೇವರ್ಗಿ ರಾಜಣ್ಣವ್ರು ಇದ್ದಾರಾ? ಏನು ಇಷ್ಟೊಂದು ತಣ್ಣಗಿದೆ. ರಾಜಣ್ಣವ್ರೇ, ಯಜಮಾನ್ರು ಎಲ್ಲಿದ್ದೀರಾ? ಅಪ್ಪ ಯಜಮಾನ್ರು ಇದ್ದಾರೆ, ಮಾತಾಡ್ಸೋಣ ಬನ್ನಿ ಈಗ ಅವ್ರನ್ನ ಒಳಗಡೆ. ಸರ್ ಬರ್ಬೋದಾ ಒಳಗಡೆಗೆ? ಬರ್ತೀವಿ, ನಾವೇ ಹೊರಗೆ ಬರ್ತೀವಿ. ಬೇಡ, ನಾವೇ ಬರ್ತೀವಿ ರೀ ಯಜಮಾನ್ರ ಅಡ್ಡಕ್ಕೆ. ಸರ್ ಹಾಂ ಬನ್ನಿ ಒಳಗಡೆ ಬನ್ನಿ ಎಲ್ಲರೂ. ಇದೆ ನೋಡಿ ನಮ್ಮ ರಾಜಣ್ಣವರು ಬಾದಾಮಿ ಜಾತ್ರೆ ಸಿಕ್ಕಿದ್ರು, ಅವರು ಬೆಂಗಳೂರಲ್ಲೂ ಸಿಕ್ಕಿದ್ರು. ಈಗ ಮತ್ತೊಮ್ಮೆ ನೋಡಿ ಪಾಪ ರೆಸ್ಟ್ ಮಾಡೋಕೆ ತೊಂದರೆ ಕೊಡ್ತಾ ಇದ್ದೀವಿ. ಸಾರಿ ಸರ್. ಆರಾಮಿದ್ದೀರಿ? ಹ್ಞೂ ಸರ್, ಆರಾಮಿದೆ ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಇವರು ನಮ್ಮ ಗೆಳೆಯರು ವಿನಾಯಕ್ ಅಂತ ಸಿದ್ದಾಪುರದ ನಮ್ಮ ಗೆಳೆಯರು ಕಲಾ ಮಾಧ್ಯಮ ನೋಡ್ತಾರೆ. ಇವರು ವಿನಾಯಕ್ ಅಂತ ರಂಗಭೂಮಿ ಕಲಾವಿದ್ರು ಸರ್. ವಿನಾಯಕ ಸ್ಕ್ವೇರ್ ಇಲ್ಲಿ ರಂಗಭೂಮಿ ಕಲಾವಿದ್ರು, ಕಲಾವಿದ್ರು. ಓ ನೈಸ್, ವೆರಿ ನೈಸ್, ನೈಸ್, ವೆರಿ ಗುಡ್, ವೆರಿ ಗುಡ್. ಓಕೆ ಬನ್ನಿ ರಾಜಣ್ಣ ಜೊತೆ ಮಾತಾಡೋಣ. ಅದು ಚೆನ್ನಾಗಾಯ್ತಾ ಬಾದಾಮಿ? ಚೆನ್ನಾಗೈತೆ ಸರ್. ಎಷ್ಟನೇ ದಿನಕ್ಕೆ ಮುಗಿಸಿದ್ರಿ ಅಲ್ಲಿ? 1 ತಿಂಗಳ ಮೇಲೆ ಇದ್ದೀವಿ ಸರ್. ಅಲ್ಲಿದ್ದಲ್ಲಿ ಸರಿ ಹೋಯ್ತಾ? ಲಾಭ ಆಗಿದೆ ಸರ್. ಸುಮ್ಮನೆ ರಂಗಭೂಮಿ ತಾಯಿ ಕೊಟ್ಟಿರೋದಿಲ್ಲ ಅಂತ ಯಾಕೆ ಹೇಳ್ಬೇಕಲ್ಲ ಅಲ್ವಾ ಸರ್? ಆಗಿದೆ, ಲಾಭ ಆಗಿದೆ, ಚೆನ್ನಾಗಿದೆ. ಅಲ್ಲ ಲಾಭ ಆಗಬೇಕು, ಯಾಕೆ ಹೇಳಿ, ನಿಮ್ಮಂತ 10 ಕಲಾವಿದ್ರು ಮತ್ಸಾಕ್ತೀರಿ ನೀವು. ಹೌದು. ಯಾಕಂದ್ರೆ ಅಲ್ಲಿದ್ದಲ್ಲಿಗೆ ಆಗ್ತಾ ಇದ್ರೆ ಜೀವನ ನಡೆಯೋದು ಕಷ್ಟ ಆಗ್ತದೆ. ಇಲ್ಲ, ಏನಾಗುತ್ತೆ ಸರ್ ಅಂದರೆ 12 ತಿಂಗಳು ನಾವು ನಡೆಸೋದ್ರಿಂದ ಈ ಮಳೆಗಾಲದಲ್ಲಿ ಲಾಸ್ ಆಗಿರ್ತದೆ. ಲಾಸ್ ಆಗಿ ಮತ್ತೆ ಅದು ಎಲ್ಲ ಕವರ್ ಆಗಿ ಮತ್ತೆ ಲಾಭ ಆಯ್ತು ಸರ್. ಹಾಗೆ ಒಟ್ಟು ಇಡೀ ವರ್ಷ ತೆಗೆದು ನೋಡಿದಾಗ ಇದು ಲಾಭದಲ್ಲಿ ಇದ್ದೀನಿ ಸರ್. ಲಾಭದಲ್ಲಿ ಇರ್ತೀರಿ? ಇದೀನಿ ಸರ್. ನಾನು ರಂಗಭೂಮಿ ಕೃಪೆಯಿಂದ ಇವತ್ತು ಎಲ್ಲ ಮಕ್ಕಳಿಗೆ ಓದಿಸಿದ್ವಿ, ಏನೋ ಒಂದು ಚೂರು ಆಸ್ತಿ ಮಾಡಿದ್ವಿ ಅವರಿಗೆ. ಬಟ್ ಏನು ಸಾಲದಲ್ಲಿ ಮಕ್ಕಳಿಗೆ ಬಿಟ್ಟು ಹೋಗ್ತಾ ಇಲ್ಲ. ಅದು ಮುಖ್ಯ ನೋಡಿ. ಯಾಕಂದ್ರೆ ಅನೇಕ ಕಂಪ್ನಿ ಮಾಲೀಕರು ಅವ್ರು ತಿರ್ಕೊಂಡ ಮೇಲೆ ಅವ್ರ ಮಕ್ಕಳು ಓದಾಡ್ತಿರ್ತಾರೆ. ಹೌದು. ಸಾಲ ಅದು ಇದು ಹಳೆ ಟೆಂಟು ಶೀಟ್ ಎಲ್ಲ ಇಟ್ಕೊಂಡು ಓಡಾಡ್ತಿರ್ತಾರೆ. ಅವ್ರು ಏರಿ ಮಕ್ಕಳದೇ ನಾವು ನೋಡಿದೀವಲ್ಲ. ಹೌದು. ಹಳೆ ಚೇರ್ ಇಟ್ಕೊಂಡು ಪಾಪ ಅವ್ರು ಎಷ್ಟು ಓದಾಡ್ತಿದ್ರು ಅವರು. ಹೌದು. ಇದರಲ್ಲಿ ಏನಂತಂದರೆ ಸ್ವಲ್ಪ ಸರಿಯಾದ ದಾರಿಯಲ್ಲಿ ಹೋಗಬೇಕು. ಸ್ವಲ್ಪ ಎಡವುದ್ರು ಪಾತಾಳಕ್ಕೆ ಹೋಗ್ತಾರೆ, ಬಿದ್ದುಬಿಡ್ತಾರೆ. ಎಡವಬಾರ್ದು. ನಾವು ಏನೇ ಇದ್ದರೂ ಅದು ಹಿಂಗೆ ಅಂತಿರಲ್ಲ, ಟೈಮು ಯಾವಾಗೂ ಲಾಟ್ರಿ ಎತ್ತಿ ಬಿಡ್ತದೆ. ಆವಾಗ ನಾವು ಆ ದುಡ್ಡಿಗೆ ಬೆಲೆ ಕೊಡದೆ ನಾವು ಏನು ಬೇಕದು ಹೆಂಗೆ ಬೇಕಂಗೆ ಮಾಡಿದ್ರೆ ನಾವು ಬದುಕಲ್ಲ. ಯಾವತ್ತೂ ಒಂದೇ ದಾರಿಯಲ್ಲಿ ಒಂದೇ ರೀತಿ ನಡ್ಕೊಂಡು ಹೋದರೆ ಮುಟ್ತೀವಿ, ಓಡ್ಕೊಂಡು ಹೋದ್ರೆ ಮುಟ್ಟಲ್ಲ. ಓಡಿದ್ರೆ ದಮ್ ಬರ್ತದೆ ಅಲ್ವಾ? ತ್ರಾಸಾಗಿ ನಿಲ್ಬೇಕಾಗತ್ತೆ. ನಡ್ಕೊಂಡು ಹೋದೆ ಅಂದರೆ ಎಲ್ಲಿಗಾದರೂ ಹೋಗ್ಬೋದು. ಹಂಗೆ ಅಂದರೆ ಸ್ಲೋ ಆ್ಯಂಡ್ ಸ್ಟಡಿ ಹೋಗ್ತಾನೆ ಇರಬೇಕು. ಈ ಆಮೇಲೆ ಮೊಲದ ಕತೆ ಇದೆಯಲ್ಲ, ಮೊಲ ಥರ ಓಡಿ ಸುಸ್ತಾಗ ಒಂದು ಕಡೆ ಸುಸ್ತಾಗುತ್ತೆ. ಈ ಓಡಿದ್ರೆ ನಮಗೂ ಸುಸ್ತಾಗುತ್ತೆ, ನಿಂತು ಬಿಡ್ತೀವಿ. ಹಂಗೆ ಆಗಬಾರ್ದು ಅಂತ. ಹಂಗಾಗಬಾರ್ದು. ಈಗ ಅಲ್ಲಿ 10-11 ಕಂಪ್ನಿ ಬಂದಿತ್ತಲ್ಲ ಸರ್, ಎಲ್ಲರೂ ಸುಧಾರಿಸಿದ್ರ? ಇಲ್ಲ, ಕೆಲವರು ಕೈ ಸುಡ್ತಾ? ಅಲ್ಲಿ 2 ಕಂಪ್ನಿ ಫುಲ್ ಫ್ಲಾಪ್ ಆಯ್ತು ಸರ್. ಏನು ಜೀರೋದಲ್ಲಿ ಬಂತು 2 ಕಂಪ್ನಿ, 3 ಕಂಪ್ನಿ ಲಾಸ್ ಆಯಿತು, 5 ಕಂಪ್ನಿ ಲಾಭ ಆಯಿತು. ಅಯ್ಯೋ. ಅಲ್ಲ ಹಾಗೆ ಲೆಕ್ಕ ಹಾಕಿದ್ರೆ ನೋಡಿ ಸರ್, ನೀವು ಸಿನಿಮಾಗಿನ 1000 ಪಾಲು ಬೆಟ್ರು. ಯಾಕಂದರೆ 300-400 ಸಿನಿಮಾ ರಿಲೀಸ್ ಆಗಿ 4-5 ಸಿನಿಮಾ ಗೆಲ್ಲೋ ಟೈಮಲ್ಲಿ ನೀವು 10 ಕಂಪ್ನಿ ಹಾಕಿ 5 ಕಂಪ್ನಿ ಲಾಭ ಮಾಡಿದ್ರೆ 50% ಸಕ್ಸಸ್ ಇದೆ. ಅವ್ರದ್ದು 1% 2% ಇಲ್ಲ. ಹೌದು. ಹಾಗೆ ರಂಗಭೂಮಿಗೆ ಸಿನಿಮಾಗಿನ ಹೆಚ್ಚು ಜನ ಇದ್ದಾರೆ ನೋಡಿ ಸರ್. ಹೆಚ್ಚು ಜನ ಇದ್ದಾರೆ, ಆದರೆ ಏನಂದರೆ ಅದೇ ಗುಣಮಟ್ಟ ಬೇಕು. ನಾವು ಗುಣಮಟ್ಟ ಕೊಡಬೇಕು. ಅದು ಯಾವುದಾದ್ರು ಆಗಲಿ. ಹೌದು ಸರ್. ಆಗಲಿ ಸಿನಿಮಾ ಆಗಲಿ ಅಂದರೆ ನಾಟಕದ್ದು ಸಿನಿಮಾದಕ್ಕಿಂತಲೂ ಹೆಚ್ಚಿಗೆ ಹೋಗುತ್ತೆ ಸರ್. ನಾಟಕ ಗುಣಮಟ್ಟ ಕೊಟ್ಟರೆ ಹೆಚ್ಚಿಗೆ ಹೋಗುತ್ತೆ. ಯಾಕಂತಂದರೆ ಆಡಿಯನ್ಸಿಗೆ ನಾವು ನೇರವಾಗಿರ್ತೀವಿ. ಸಿನಿಮಾ ಎಷ್ಟಿದ್ರೂ ಅದು ಪರದೆ, ಬೆಳ್ಳಿ ಪರದೆ. ನಮ್ದು ಹಂಗಲ್ಲ, ನೇರವಾಗಿರ್ತೀವಿ. ಆವಾಗ ನಾವು ಹಿಂದೆ ಈಗ ಒಂದು 45ರಿಂದ 50 ವರ್ಷ ಹಿಂದೆ ಹೋದಾಗ ಆವಾಗ ಬಹಳ ಒಳ್ಳೆ ಗುಣಮಟ್ಟ ಇತ್ತು ನಾಟಕದಲ್ಲಿ. ಆವಾಗ ಕಾಣ್ತಿತ್ತು ಕಂಪನಿಗಳು, ಜನಸಂಖ್ಯೆ ಕಡಿಮೆ ಇತ್ತು. ಆವಾಗೆಲ್ಲ ಸಿನಿಮಾನೂ ಓಡ್ತಿದ್ವು, ಅದರಲ್ಲಿ ನಾಟಕ ಕಾಂಪೀಟ್ ಮಾಡ್ತಿದ್ರು. ಬಟ್ ಈಗೇನಂತಂದರೆ ಅದು ಗುಣಮಟ್ಟದ ಕೊರತೆಯಾಗಿ ಈಗೆಲ್ಲರೂ ಬೇಗ ಶ್ರೀಮಂತ ಆಗಬೇಕು, ಕೆಲಸ ಮಾಡೋದು ಬೇಡ, ದುಡಿಯೋದು ಬೇಡ, ಬೇಗ ಶ್ರೀಮಂತ ಆಗಬೇಕು ಅಂತಾರೆ. ಹೆಂಗಾಗುತ್ತೆ ಸರ್? ಆಗಲ್ಲ. ಆದರೆ ಶ್ರಮಪಟ್ಟು ದುಡಿದು ಗುಣಮಟ್ಟ ಕೊಟ್ಟರೆ ಶ್ರೀಮಂತರಾಗ್ತದೆ ಅಂತ ಗೊತ್ತಾಗ್ತಿಲ್ಲ ಇನ್ನವ್ರಿಗೆ.
ಶ್ರೀಮಂತರಾಗೋ ಬೈಕೇ ಇದೆ, ಬೈಕ್ ಇದೆ. ಅದಕ್ಕೆ ಗುಣಮಟ್ಟ ಶ್ರಮ ಬೇಕು ಅಂತ ಗೊತ್ತಾಗ್ತಿಲ್ಲ. ಗೊತ್ತಾಗೋದಿಲ್ಲ. ಯಾವುದೇ ಆಗಲಿ ಶ್ರಮ ಇದ್ದರೆ, ಪ್ರಾಮಾಣಿಕತೆ ಇದ್ದರೆ ಖಂಡಿತವಾಗಿಯೂ ಯಾವ ವೃತ್ತಿಯಲ್ಲಾದರೂ ಮನುಷ್ಯ ಮೇಲೆ ಬರ್ತಾನೆ. ನಮ್ಮ ಗುಣಮಟ್ಟ ಕಾಯ್ಕೋಬೇಕು. ಆಮೇಲೆ ನಮ್ಮ ಹಾಸಿಗೆ ಎಷ್ಟಿದೆ, ನಾವು ಎಷ್ಟು ಕೆಲಸ ಮಾಡಬೇಕು ಅದು ಗೊತ್ತಾಗಬೇಕಲ್ಲ ಸರ್. ಲೆಕ್ಕಾಚಾರ ಇರಬೇಕು. ಲೆಕ್ಕಾಚಾರ ಇಲ್ಲ ಅಂದರೆ ಯಾವುದೂ ಇರಲ್ಲ. ಅವ್ನು ಮಾಡ್ತಾನೆ ಅಂತ ಇವ್ನು ಮಾಡೋದು. ಹೌದು, ಬೇಗ ದುಡ್ಡು ಬರಬೇಕು, ಬೇಗ ಶ್ರೀಮಂತ ಆಗಬೇಕಂದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ಈಗ ರಿಸರ್ವ್ ಬ್ಯಾಂಕು ಒಂದು ಬಡ್ಡಿ ನಿರ್ಧಾರ ಮಾಡಿ ಇಷ್ಟಂತ ಇದನ್ನು ಮಾಡಿರ್ತಾರೆ. ಇಷ್ಟು ಖರ್ಚಾಗ್ತದೆ, ಇಷ್ಟು ಬಡ್ಡಿ ಆದರೆ ಇಷ್ಟು ಬ್ಯಾಂಕ್ ಲಾಭ ಆಗ್ತದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇವ್ರೇನು ಮಾಡ್ತಾರೆ, ಯಾರೋ ಬಂದು ಜನರನ್ನು ಲೂಟಿ ಮಾಡಬೇಕು ಅಂದ್ಕೊಂಡು ನಾವು 100ಕ್ಕೆ 15% ಬಡ್ಡಿ ಕೊಡ್ತೀವಿ, 20% ಬಡ್ಡಿ ಕೊಡ್ತೀವಿ ಅಂತ ಆಸೆ ಹಚ್ಚಿಬಿಡ್ತಾರೆ. ಆವಾಗ ಇವ್ರೇನು ಮಾಡ್ತಾರೆ, ಆಸೆಗೆ ಬಿದ್ದು ಬೇಗ ಶ್ರೀಮಂತ ಆಗಬೇಕು ಅಂತ ಹೇಳಿ ಆ ರಿಸರ್ವ್ ಬ್ಯಾಂಕ್ ಮಾಡಿರೋ ಬಡ್ಡಿಗಿಂತಲೂ ಇವ್ರು ಹೆಂಗೆ ಜಾಸ್ತಿ ಕೊಡ್ತಾರೆ, ಹೆಂಗೆ ಕೊಡೋಕ್ಕೆ ಸಾಧ್ಯ ಇದೆ, ಕೊಡೋಕ್ಕಾಗಲ್ಲ ಅಂತೇಳಿ ಯೋಚನೆ ಮಾಡಲ್ಲ. ನಮಗೆ ಲಾಭ ಜಾಸ್ತಿ ಆಗ್ತದೆ ಅಂತ ಸಿಕ್ಕೊಳ್ಳೋರು ಜಾಸ್ತಿ, ಎಷ್ಟು ಸಿಕ್ಕೊಂತಾರೆ ಆದರೂ ಬುದ್ಧಿ ಬರಲ್ಲ, ಕಳ್ಕೊತಾನೆ ಇರ್ತಾರೆ. ಇವ್ರು ಜನರಿಗೆ ಮೋಸ ಮಾಡೋರು ಮೋಸ ಮಾಡ್ಕೊತಾನೆ ಇರ್ತಾರೆ. ಮೋಸ ಹೋಗೋರಿದ್ದಾಗ ಮೋಸ ಮಾಡೋರು ಹಂಗೆ. ಬನ್ನಿ ಥಿಯೇಟರ್ ನೋಡ್ಕೊಂಬರೋಣ. ಬರ್ರಿ ಸರ್, ಬನ್ನಿ ನಮ್ಮ ರಾಜಣ್ಣ ಥಿಯೇಟ್ರ್ ಹೆಂಗಿದೆ ನೋಡ್ಕೊಂಬರೋಣ. ನಮ್ಮ ಮಾಲೀಕರದು ಇವತ್ತು ಪ್ರಥಮ ರಾತ್ರಿ ಇಟ್ಕೊಂಡ್ಬಿಡೋಣ. ಲೋಕ ಪೋಷಿಣಿ ಶೋಕನಾಶಿನಿ ಮಾರಿಕಾಂಬಾ ನಮೋ ನಮೋ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.